ಮೇಲಾಟಗಳು, ತಾಳಬದ್ಧ ಚಟುವಟಿಕೆ, ಯೋಗ, ರಾಷ್ಟ್ರೀಯ ಭಾವೈಕ್ಯತೆ ಜೊತೆಗೆ ಆರೋಗ್ಯ ಶಿಕ್ಷಣದ ಬಗ್ಗೆಯೂ ಕೂಡ ಅಧ್ಯಯನವನ್ನು ಮಾಡ್ತೀವಿ. ಈಗಾಗಲೇ ತಾವು 8 ಮತ್ತು 9ನೇ ತರಗತಿ ಆರೋಗ್ಯ ಶಿಕ್ಷಣದ ಬಗ್ಗೆ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಆರೋಗ್ಯ ಅಂದ್ರೆ ಯಾರು ಹೇಳ್ತೀವಿ? ಆರೋಗ್ಯ ಅಂದ್ರೆ ನಾವು ಹೇಳ್ತೀವಿ ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವು ಏನನ್ನಾದ್ರೂ ಸಾಧನೆಯನ್ನ ಮಾಡಬಹುದು ಅಂತಕ್ಕಂಥ. ಆರೋಗ್ಯ ಸರಿ ಇರಲಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಚೆಂಡು ಮಾಡಿಕೊಂಡು ಸುಮ್ಮನೆ ಮಲಗಿ ಅಲ್ವಾ? ಹಾಗಾದ್ರೆ ಆರೋಗ್ಯ ಅಂದ್ರೆ ಏನು? ಯಾರು ಹೇಳ್ತೀವಿ? ಕೈತಿ ಯಾರು ಹೇಳ್ತೀರಿ ಆರೋಗ್ಯ ಅಂದ್ರೆ? ನೀವೇನಾರು ಹೇಳ್ತೀರ ನಮ್ಮ? ಯಾವುದೇ ರೋಗ ರುಜಿನಿಗಳು ಇಲ್ಲದೆ ಇರುವುದಕ್ಕೆ ನಾವಿರೋದಕ್ಕೆ ಕಾರಣ. ರೋಗ ರುಜಿನಿಗಳು ಅಂತ. ಹಾಗಾದ್ರೆ ರೋಗಗಳು ಅಂದ್ರೆ ಏನು ತಿಳ್ಕೋಬೇಕಲ್ವ? ರೋಗಗಳಲ್ಲಿ ನಾವು 2 ರೀತಿಯ ರೋಗಗಳನ್ನ ನೋಡ್ತೀವಿ. ಒಂದೇನು ಸಾಂಕ್ರಾಮಿಕ ರೋಗಗಳು, ಇನ್ನೊಂದು ಅಸಾಂಕ್ರಾಮಿಕ ರೋಗಗಳು. ಈ ರೋಗಗಳು, ಸಾಂಕ್ರಾಮಿಕ ರೋಗಗಳು ಮತ್ತೆ ಅಸಾಂಕ್ರಾಮಿಕ ರೋಗಗಳನ್ನ ತಿಳಿಯುವ ಪೂರ್ವದಲ್ಲಿ ನಾವು ಹಾಗಾದ್ರೆ ರೋಗಗಳು ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ ಮಕ್ಕಳ? ಯಾರಾದ್ರೂ ಹೇಳ್ತೀರಾ? ಸರ್ ಅವ್ರಿಗೆ ಹುಷಾರಿಲ್ಲ ಸರ್. ಏನಿಲ್ಲ ಹುಷಾರಿ, ಏನಾಗಿದೆ ಅವರು? ಜ್ವರ ಬಂದಿದೆ, ತಲೆನೋವು ಬಂದಿದೆ, ನೆಗಡಿ ಆಗಿದೆ, ಕೆಮ್ಮು ಬರ್ತಿದೆ ಅಲ್ವಾ? ಈಗ ನೀವು ಆರೋಗ್ಯವಾಗಿದೆ, ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಲವಲವಿಕೆಯಿಂದ ಕೂತಿದ್ರಿ ಇಲ್ವ? ಅದೇ ಯಾವ್ದಾದ್ರು ನಿಮಗೆ ರೋಗಗಳು, ಯಾವ್ದಾದ್ರು ರೋಗ ಬಂತು, ಅದು ತಲೆನೋವು ಬಂತು, ನೆಗಡಿ ಬಂತು, ಕೆಮ್ಮು ಬಂತು, ಅವಾಗ ಏನಾಗಿರುತ್ತೆ? ಈಗಿರೋ ಹಾಗೆ ಇರ್ತೀರ. ನಿಮ್ಮಲ್ಲಿ ಏನ್ ಕಾಣ್ತೀವಿ ನಾವು? ಬದಲಾವಣೆಗಳನ್ನ ಕಾಣ್ತೀವಿ. ನಿಮ್ಮಲ್ಲಿ ಏನ್ ಕಾಣ್ತೀವಿ ನಾವು? ಬದಲಾವಣೆ. ಅಂದ್ರೆ ಇಲ್ಲಿ ರೋಗ ಅಂದ್ರೆ ರೋಗಗಳು ಅಂತ ಯಾವುದು? ರೋಗಗಳು. ಸಾಮಾನ್ಯವಾಗಿ ಅವನಿಗೆ ಹುಷಾರಿಲ್ಲ, ಅವ್ರು ರೋಗಿ ಆಗಿರೋ ಕಡೆ ಯಾರಿಲ್ಲ ಅಲ್ವಾ? ಅಂದ್ರೆ ಹುಷಾರಿಲ್ಲ ಅಂತ ನಾವು ಸಾಮಾನ್ಯವಾಗಿ ಮಾತಾಡುವಂತ ಮಾತು. ನೋಡಿ, ಜೀವಕೋಶಗಳು ಯಾರ ಜೀವಕೋಶಗಳು? ಪ್ರಾಣಿಯ ಅಥವಾ ವ್ಯಕ್ತಿಯ. ಅಂಗಾಂಶಗಳು ಬರ್ಕೋಬೇಕು. ಜೀವಕೋಶಗಳು, ಅಂಗಾಂಶಗಳು ಮತ್ತು ಅಂಗಗಳ ಸಾಮಾನ್ಯ ಕಾರ್ಯನಿರ್ವಹಣೆಯನ್ನು ಹದಗೆಡಿಸುವಂತಹ ಸ್ಥಿತಿಗೆ ನಾವು ರೋಗಗಳು ಜೀವಕೋಶಗಳು, ಅಂಗಾಂಗಗಳು ಮತ್ತು ಅಂಗಗಳ ಸಾಮಾನ್ಯ ಕಾರ್ಯನಿರ್ವಹಣೆಯನ್ನ ಹದಗೆಡಿಸುವಂತಹ ಸ್ಥಿತಿಗೆ ನಾವೇನಂತೀವಿ ರೋಗ. ಒಬ್ಬ ಜೀವಿಯ ಶರೀರ ಹಲವಾರು ಜೀವಕೋಶಗಳಿಂದ ಕೂಡಿದೆ. ವಿಚಾರದಲ್ಲಿ ನೋಡಿದ್ದೀವಿ. ಹಾಗೆಯೇ ಅಂಗಾಂಶಗಳು, ಹಲವಾರು ಅಂಗಾಂಶಗಳು. ಹಾಗೆಯೇ ಅಂಗಗಳ, ಅಂಗಗಳು ಅಂದ್ರೆ ಏನು? ಪಾರ್ಟ್ಸ್, ಶರೀರದ ಅಂಗಗಳು. ಸಾಮಾನ್ಯ ಕಾರ್ಯನಿರ್ವಹಣೆಯನ್ನ ಹದಗೆಡಿಸುವ ಕೆಮ್ಮು ಬಂತು, ಕೆಮ್ಮು
ಯಾವ ಅಂಗದ ಮೂಲಕ? ಬಾಯಿಯ ಮೂಲಕ. ತಲೆನೋವು ಬಂತು, ಅದು ಅಂಗ. ತಲೆನೋವು ಬಂದಾಗ ಏನಾಗುತ್ತೆ ಅಲ್ವಾ? ಅಂಗಗಳಲ್ಲಿ ಏನಾಗುತ್ತೆ? ಅವ್ರ ಕಾರ್ಯನಿರ್ವಹಣೆಯಲ್ಲಿ ಏನಾಗುತ್ತೆ? ವ್ಯತ್ಯಾಸಗಳನ್ನ ಕಾಣ್ತೇವೆ. ಏನ್ ಕಾಣ್ತೇವೆ? ವ್ಯತ್ಯಾಸಗಳನ್ನ ಕಾಣ್ತೇವೆ. ಇದನ್ನೇ ನಾವು ರೋಗಗಳು ಅಂತ ಹಲವಾರು ಜೀವಕೋಶಗಳಲ್ಲಿ ವ್ಯತ್ಯಯವನ್ನು ಕಾಣ್ತೇವೆ, ಅಂಗಾಂಶಗಳಲ್ಲಿ ವ್ಯತ್ಯಯವನ್ನು ಕಾಣ್ತೇವೆ, ಅಂಗಗಳ ಸಾಮಾನ್ಯ ಕಾರ್ಯನಿರ್ವಹಣೆಯಲ್ಲಿ ಕೂಡ ನಾವು ಏನ್ ಮಾಡ್ತೇವೆ? ವ್ಯತ್ಯಾಸವನ್ನು ಕಾಣ್ತೇವೆ. ಇದನ್ನೇ ನಾವು ರೋಗಗಳು. ತಲೆನೋವು ಬಂದಾಗ ತಲೆ ಚೆನ್ನಾಗಿ ಉತ್ತಮ ರೀತಿಯಲ್ಲಿ ನಾವೇನಾದ್ರೂ ಆಲೋಚನೆ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಜ್ವರ ಬಂತು, ಇಡೀ ಶರೀರಕ್ಕೆ ಏನಾಗಿರುತ್ತೆ? ಟೆಂಪರೇಚರ್ ಜಾಸ್ತಿ ಇರುತ್ತೆ, ಹೌದಲ್ಲ? ಕಣ್ಣು ಬಂದು ಕಣ್ಣಿನ ಸ್ಥಿತಿ ಏನಾಗುತ್ತೆ? ಬದಲಾವಣೆ ಆಗುತ್ತೆ, ಹೌದಲ್ಲ? ಹೀಗೆ ಏನಾಗುತ್ತೆ? ಸಾಮಾನ್ಯ ಕಾರ್ಯನಿರ್ವಹಣೆ, ನಮ್ಮ ಅಂಗಗಳ ಸಾಮಾನ್ಯ ಕಾರ್ಯನಿರ್ವಹಣೆಯನ್ನು ಏನ್ ಮಾಡುತ್ತೆ? ಅದು ಹದಗೆಡಿಸುವಂತಹ ಸ್ಥಿತಿಗೆ ಏನಾಗುತ್ತೆ? ರೋಗಗಳು. ಇನ್ನ ರೋಗಗಳಲ್ಲಿ 2 ವಿಧಗಳು ಅಂತ ಹೇಳ್ತಾರೆ. ಬರ್ಕಂಡ್ರ? ಏನು ರೋಗಗಳು ಅಂತ ಹೇಳಿದ್ರೆ? ಯಾವ ರೀತಿ ಅಂತ ಹೇಳಿದೆ? ಮುಂದೆಗಡೆ ಬಂತು ಅಂದ್ರೆ ಯಾವ ಅಂಗದ ಮೂಲಕ ಶಬ್ದ ಬರುತ್ತೆ? ಮೂಗಿನ ಮೂಲಕ. ಅವಾಗ ಏನಾಗುತ್ತೆ? ಉಸಿರಾಡ್ಲಿಕ್ಕೆ ಏನಾಗುತ್ತೆ? ಅಲ್ಲಿ ಸಮಸ್ಯೆ ಆಗುತ್ತೆ ಅಲ್ವಾ? ಅಲ್ಲಿ ಅಂಗಗಳ ಕಾರ್ಯನಿರ್ವಹಣೆ ಏನಾಗುತ್ತೆ? ಹದಗೆಡುತ್ತೆ ಅಲ್ವಾ? ಇವುಗಳಲ್ಲಿ ಮಕ್ಕಳೇ ನಾವು ರೋಗಗಳಲ್ಲಿ ಎಷ್ಟು ವಿಧ ಅಂತ ಹೇಳಿದ್ರೆ ನಾನು 2. ಒಂದೇನು ಸಾಂಕ್ರಾಮಿಕ ರೋಗಗಳು, ಮತ್ತೊಂದು ಹಾಗಾದ್ರೆ ಈ ಸಾಂಕ್ರಾಮಿಕ ರೋಗಗಳು ಅಂದ್ರೆ ಏನು? ಸಾಂಕ್ರಾಮಿಕ ರೋಗಗಳು ಅಂದ್ರೆ ಏನು? ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡುವಂತ ರೋಗಗಳಿಗೆ ನಾವು ಸಾಂಕ್ರಾಮಿಕ ರೋಗಗಳು. ಆ ಸಾಂಕ್ರಾಮಿಕ ರೋಗಗಳು ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತಾ? ಇಲ್ಲ, ನಾವಾಗೆ ಆಹ್ವಾನವನ್ನ ಮಾಡಿಕೊಂಡಂತಹ ರೋಗಗಳು ಅಂತಂದು ಹೇಳಿ. ಆ ಸಾಂಕ್ರಾಮಿಕ ರೋಗಗಳು ಯಾವುವು? ಆ ಸಾಂಕ್ರಾಮಿಕ ರೋಗಗಳು ಯಾವುವು? ನಮ್ಮ ಜೀವನ ಶೈಲಿಯಿಂದ ಬರ್ತಕ್ಕಂಥ ರೋಗಗಳು. BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಬೆನ್ನು ನೋವು ಆಗಿರ್ಬೋದು, ಅಂದ್ರೆ ದೀರ್ಘಕಾಲಿಕವಾಗಿರ್ತಕ್ಕಂಥ ರೋಗಗಳು ಯಾವುದು? ಆ ಸಾಂಕ್ರಾಮಿಕ ರೋಗಗಳು. ಅಂದ್ರೆ ಈ ಸಾಂಕ್ರಾಮಿಕ ರೋಗಗಳು ಯಾವುದರಿಂದ ಹರಡ್ತವೆ? ಬ್ಯಾಕ್ಟೀರಿಯಾ ಮತ್ತು ವೈರಸ್ನಿಂದ ಹರಡ್ತಕ್ಕಂಥ ರೋಗಗಳು. ಅಂದ್ರೆ ಸಾಂಕ್ರಾಮಿಕ ರೋಗಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡುವಂತಹ ರೋಗಗಳು. ಏನಂತಿರ್ತೀವಿ? ಸಾಂಕ್ರಾಮಿಕ ನೋಟ್ ಮಾಡ್ಕೋಬೇಕು. ಅಕ್ಕಪಕ್ಕ ನೋಡ್ಬೇಕು, ಈ ಕಡೆ ಗಮನ ಇದೆ. ಒಬ್ಬರಿಂದ ಇನ್ನೊಬ್ಬರಿಗೆ ಸುಲಭವಾಗಿ ಹರಡುವಂತಹ ರೋಗಗಳೇ ನಾವು ಸಾಂಕ್ರಾಮಿಕ ರೋಗಗಳು. ಯಾವುದರಿಂದ? ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ. ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ ಆಗ್ತದೆ. ಅಂದ್ರೆ ಮಾನವನಿಂದ ಮಾನವನಿಗೆ, ಪ್ರಾಣಿಯಿಂದ ಮಾನವನಿಗೆ, ಮಾನವನಿಂದ ಪ್ರಾಣಿ. ಅರ್ಥ ಆಯ್ತಾ? ಮನುಷ್ಯನಿಂದ ಮನುಷ್ಯನಿಗಾಗಿರ್ಬೋದು, ಮನುಷ್ಯನಿಂದ ಬೇರೆ ಪ್ರಾಣಿಗಳಿಗಾಗಿರ್ಬೋದು, ಪ್ರಾಣಿಯಿಂದ ಮನುಷ್ಯನಿಗಾಗಿರ್ಬೋದು ಸುಲಭವಾಗಿ ಹರಡತಕ್ಕಂಥ ರೋಗಗಳು. ಅಂದ್ರೆ ಸೋಂಕು ತಗಲಿದ ವಸ್ತು ಅಥವಾ ವ್ಯಕ್ತಿಗಳ ಸಂಪರ್ಕದಿಂದ ಏನಾಗುತ್ತೆ? ಸಾಂಕ್ರಾಮಿಕ ರೋಗಗಳು ಹರಡುತ್ತೆ. ಯಾರಿಗೆ ಆ ಸೋಂಕು ತಗಲಿದೆ, ಆ ವಸ್ತುವನ್ನ ಮುಟ್ಟಿದ್ರೆ ಅಥವಾ ವ್ಯಕ್ತಿಯನ್ನ ಮುಟ್ಟಿದ್ರೆ ಅಥವಾ ಆ ವ್ಯಕ್ತಿ ಉಸಿರಾಟದಿಂದ ಪಕ್ಕದಲ್ಲಿ ನಾವೇನಾದ್ರು ಇದ್ದರೆ ಸುಲಭವಾಗಿ ಹರಡ್ತಕ್ಕಂಥ ರೋಗ ಯಾವಾಗೂ
ಅಂತ ಹೇಳಿದ್ರೆ ಕಾಲರ. ಯಾವ್ದು ಹೇಳ್ತೀರಿ? ಕಾಲರ. ಸಾಂಕ್ರಾಮಿಕ ರೋಗಗಳು ಯಾವ್ಯಾವು? ಕಾಲರ, ಮಲೇರಿಯಾ, ಕ್ಷಯ. ಕಾಲರ, ಮಲೇರಿಯಾ, ಕ್ಷಯ, ವಿಷಮ ಶೀತ ಜ್ವರ, ಇನ್ಫ್ಲೂಯೆಂಜಾ, ಇವೆಲ್ಲ ರೋಗಗಳು ಯಾವ ಮಕ್ಕಳೇ? ಸಾಂಕ್ರಾಮಿಕ ರೋಗಗಳು. ಅಂದ್ರೆ ಇವೆಲ್ಲ ರೋಗಗಳು ಯಾವ್ದನ್ನ ಹರಡ್ತವೆ? ಬ್ಯಾಕ್ಟೀರಿಯಾ ಅಥವಾ ವೈರಸ್ ನಿಂದ ಹರಡ್ತಕ್ಕಂತಹ ರೋಗಗಳು. ಹಾಗಾದ್ರೆ ಮಕ್ಕಳೇ, ಈ ಎಲ್ಲಾ ರೋಗಗಳು ಕಾಲರ, ಮಲೇರಿಯಾ, ಕ್ಷಯ, ವಿಷಮ ಶೀತ ಜ್ವರ, ಇನ್ಫ್ಲೂಯೆಂಜಾ ಇವೆಲ್ಲ ಯಾವುದು? ಸಾಂಕ್ರಾಮಿಕ ರೋಗಗಳು. ಈ ಸಾಂಕ್ರಾಮಿಕ ರೋಗಗಳು ಏನು ಕಾರಣ? ಹೇಗೆ ಹರಡುತ್ತವೆ? ಮತ್ತೆ ಲಕ್ಷಣಗಳೇನು? ಕಾರಣಗಳು, ಲಕ್ಷಣಗಳು, ಮತ್ತೆ ಹರಡುವಿಕೆಯ ವಿಧಾನ ಯಾವ ರೀತಿಯಾಗಿ ಹರಡುತ್ತವೆ, ಮತ್ತೆ ಇದನ್ನ ಯಾವ ರೀತಿಯಾಗಿ ತಡೆಗಟ್ಟಬಹುದು ಅಂತಕ್ಕಂಥದ್ದನ್ನ ನಾವು ಒಂದೊಂದೇ ನೋಡ್ಬೋದು. ಆಗ್ಬೋದಲ್ಲ? ಈಗ ಮೊದಲನೆಯದು ಕಾಲರ ರೋಗ. ಯಾವ ರೋಗ? ಕಾಲರ ರೋಗ. ಯಾವುದು? ಯಾವ ರೋಗ ಇದು? ಸಾಂಕ್ರಾಮಿಕ ರೋಗ. ಕಾಲರ ಕೂಡ ಒಂದು ಸಾಂಕ್ರಾಮಿಕ ರೋಗ. ಹಾಗೆ ಹೇಳಿದೆ ನಾನು, ಬ್ಯಾಕ್ಟೀರಿಯಾ ಅಥವಾ ವೈರಸ್ ನಿಂದ ಹರಡ್ತಕ್ಕಂಥ ರೋಗಗಳು. ಸಾಂಕ್ರಾಮಿಕ ರೋಗಗಳು ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ನಿಂದ ಹರಡತಕ್ಕಂಥ ರೋಗಗಳು. ನೋಡಿ, ಮಲೇರಿಯಾ. ಸರಿ, ಮೊದಲೇದು ಮಲೇರಿಯಾ ನೋಡೋಣ. ಯಾವುದು? ಮಲೇರಿಯಾ. ಯಾರಿಗಾದ್ರೂ ಗೊತ್ತಿದೆಯಾ ಮಲೇರಿಯಾ ರೋಗದ ಲಕ್ಷಣಗಳು? ಗೊತ್ತಿದೆ ಅಲ್ವಾ? ಇಲ್ಲ. ಓಕೆ. ಈ ಮಲೇರಿಯಾ ನಮ್ಮ ಭಾರತ ದೇಶದಲ್ಲಿ, ಯಾವ ದೇಶದಲ್ಲಿ? ಭಾರತ ದೇಶದಲ್ಲಿ ಬಹಳ ವರ್ಷಗಳಿಂದ ಕಾಡ್ತಾ ಇರ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗ. ಬಹಳ ವರ್ಷಗಳಿಂದ ನಮ್ಮ ದೇಶದಲ್ಲಿ ಕಾಡ್ತಾ ಇರ್ತಕ್ಕಂಥ ಒಂದು ರೋಗಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಮಲೇರಿಯಾ ರೋಗ ಕೂಡ ಒಂದು. ಈ ರೋಗವು ಮೇದಿಂದ ಸೆಪ್ಟೆಂಬರ್, ಯಾವ ಅವಧಿಯಲ್ಲಿ? ಮೇದಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಹರಡುತ್ತೆ. ಮಲೇರಿಯಾ ರೋಗ ಯಾವ ಅವಧಿಯಲ್ಲಿ, ವರ್ಷದ ಯಾವ ಅವಧಿಯಲ್ಲಿ ಹರಡುತ್ತೆ ಅಂತ ಹೇಳಿದ್ರೆ ಮೇದಿಂದ ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಈ ರೋಗ ಹರಡುತ್ತದೆ ಹೆಚ್ಚಾಗಿ. ಇದಕ್ಕೆ ಕಾರಣ ಏನಪ್ಪ ಹಾಗಾದ್ರೆ? ಮಲೇರಿಯಾ ರೋಗ ಯಾವ ಕಾರಣದಿಂದ ಬರ್ತದೆ ತಿಳ್ಕೋಬೇಕು. ನೋಡಿ ಮಕ್ಕಳೇ, ನಿಂತ ನೀರು ಬರ್ಕೋಬೇಕು. ನಿಂತ ನೀರು, ಕೊಚ್ಚೆ ಗುಂಡಿ, ಬಚ್ಚಲ ಗುಂಡಿ, ನೋಡಿ ಚರಂಡಿ, ಗದ್ದೆ ಮುಂತಾದ ನೀರಿನ ಸ್ಥಳಗಳಲ್ಲಿ ಏನಿರ್ತವೆ? ಏನಿರ್ತಾವಲ್ಲಿ? ಕೀಟಾಣುಗಳು, ಸೊಳ್ಳೆಗಳು. ಯಾವುದು? ಸೊಳ್ಳೆಗಳು. ನಿಂತ ನೀರಿನಲ್ಲಿ ಸೊಳ್ಳೆಗಳಿರ್ತವೆ, ಕೊಚ್ಚೆ ಗುಂಡಿಯಲ್ಲಿ ಸೊಳ್ಳೆಗಳಿರ್ತವೆ, ಬಚ್ಚಲು ಗುಂಡಿಯಲ್ಲಿ ಸೊಳ್ಳೆಗಳಿರ್ತವೆ, ಗದ್ದೆಗಳಲ್ಲಿ ಸೊಳ್ಳೆ ಇರ್ತವೆ, ಚರಂಡಿಯಲ್ಲಿ ನಿಂತ ನೀರಿನಲ್ಲೂ ಕೂಡ ಏನಿರುತ್ತೆ? ಸೊಳ್ಳೆಗಳು ಏನಾಗ್ತವೆ ಮಕ್ಕಳೇ ಅಂತ ಹೇಳಿದ್ರೆ ಮೊಟ್ಟೆಯನ್ನ ಇಟ್ಟು ಏನ್ ಮಾಡ್ತವೆ? ಮರಿ ಮಾಡ್ತವೆ. ಮೊಟ್ಟೆಯನ್ನ ಇಟ್ಟು ಮರಿ ಮಾಡ್ತವೆ. ಆ ಪ್ರದೇಶದಲ್ಲಿರುವ ಜನರಿಗೆ ಏನಾಗ್ತವೆ? ಸೊಳ್ಳೆಗಳು ಕಚ್ಚುತ್ತವೆ. ಅಂದ್ರೆ ಒಟ್ಟಿನಲ್ಲಿ ಕೊಳಚೆ ಪ್ರದೇಶದಲ್ಲಿ ವಾಸಿಸುವಂತಹ ಜನರಿಗೆ ಏನಾಗುತ್ತೆ? ಯಾರ ಕಾಟ ಇರುತ್ತೆ? ಸೊಳ್ಳೆ ಕಾಟ. ಆ ಸೊಳ್ಳೆ
ಇನ್ನ ಜ್ವರ ಏನ್ ಬರುತ್ತೆ? ಜ್ವರ. ಪ್ರತಿದಿನ ಆ ವ್ಯಕ್ತಿಗೆ ಏನ್ ಬರುತ್ತೆ? ಜ್ವರ ಬರುತ್ತೆ. ಅಥವಾ ದಿನ ಬಿಟ್ಟು ದಿನ ಜ್ವರ ಬರ್ತದೆ. ಜ್ವರದ ಜೊತೆಗೆ ಏನಿರುತ್ತೆ? ಚಳಿ. ಚಳಿಯಿಂದ ಏನ್ ಮಾಡ್ತಾರೆ? ಮನುಷ್ಯ ನಡೆಯುತ್ತೆ. ನೋಡಿ ಲಕ್ಷಣ, ಒಂದೇ ಲಕ್ಷಣ ಏನ್ ಬರುತ್ತೆ? ಜ್ವರ ಬರುತ್ತೆ. ಜ್ವರ ಬಂದು ಮತ್ತೇನಾಗುತ್ತೆ? ದಿನ ಬಿಟ್ಟು ದಿನ ನಾವು ಹೋಗ್ತೇವೆ, ಡಾಕ್ಟರ್ ಹತ್ರ ಹೋಗ್ತೇವೆ. ಏನಮ್ಮ ಏನೋ ಅಂತ ಕೇಳ್ತಾರೆ. ಸರ್ ಭಾರಿ ಜ್ವರ ಬಿಟ್ಟು ಬಿಟ್ಟು ಅವ್ರು ಕೇಳು. ಡಾಕ್ಟರ್ ಏನ್ ಕೇಳ್ತಾರೆ? ನಿಮ್ಗೆ ಜ್ವರ ಏನಾದ್ರು ಬಿಟ್ಟು ಬಿಟ್ಟು ಬರುತ್ತೆ. ಬಿಟ್ಟು ಬಿಟ್ಟು ಬರ್ತಾ ಇದ್ರೆ ಲಕ್ಷಣ ಏನು? ಅವಾಗ ಏನ್ ಮಾಡ್ತಾರೆ ವೈದ್ಯರು? ಏನ್ ಮಾಡ್ತಾರೆ ಹೇಳಿ? ಬರೀ ಇಂಜೆಕ್ಷನ್ ಕೊಡೋದು. ನಿಮ್ಮ ರಕ್ತವನ್ನ ಪರೀಕ್ಷಿಸಿಕೊಳ್ಳಿ ಅಲ್ವಾ? ಪರೀಕ್ಷೆಗೆ ಕೊಡು. ಅವಾಗ ಏನಾದ್ರು ಪಾಸಿಟಿವ್ ಬರುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ? ಮಲೇರಿಯಾ ಇದೆ. ಬರಲಿಲ್ಲ ಅಂದ್ರೆ ಅದಕ್ಕೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಒಂದನೇ ಲಕ್ಷಣ ಜ್ವರ ಬರುತ್ತೆ, ಬಿಟ್ಟು ಬಿಟ್ಟು ಜ್ವರ ಬರುತ್ತೆ. ಜ್ವರದ ಜೊತೆಗೆ ಏನ್ ಬರುತ್ತೆ? ಚಳಿ ಬರುತ್ತೆ. ಇನ್ನು ಎರಡನೇದು ಜ್ವರ, ನಡುಕ ಮತ್ತೆ ಬೆವರಿಕೆ ಇದ್ದು ಹಲವಾರು ದಿನ ಜ್ವರವಿದ್ದರೆ ಅದನ್ನ ಮಲೇರಿಯಾ ಆಗ್ತಿತ್ತು. ನೋಡಿ ಜ್ವರದ ಜೊತೆಗೆ ಏನ್ ಬರುತ್ತೆ ಮಕ್ಕಳೇ? ನಡುಕ. ನಡುಕದ ಜೊತೆಗೆ ಏನ್ ಬರುತ್ತೆ? ಮೈಯೆಲ್ಲ ಬೆವರು. ಬಹಳ ದಿನಗಳವರೆಗೆ ಜ್ವರ ಇತ್ತು, ಲಕ್ಷಣ ಇತ್ತಪ್ಪ ಅಂತ ಹೇಳಿದ್ರೆ ಅದು ಏನಾಗಿರ್ಬೋದು? ಮಲೇರಿಯಾ ರೋಗ ಅಂತ ಲಕ್ಷಣ ತಿಳ್ಕೊಳ್ಳಿ. ಮನೆಯಲ್ಲಿ ಯಾರಿಗಾದ್ರೂ ಬಂದ್ರೆ ತಕ್ಷಣ ಏನ್ ಮಾಡ್ಬೇಕು? ನೀವು ಸ್ಥಳಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕು. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ನಾವು ವಾಸಿಸುವಂತಹ ಸುತ್ತಮುತ್ತಲ ಪ್ರದೇಶ ಏನಿರ್ಬೇಕು? ಸ್ವಚ್ಛವಾಗಿರ್ಬೇಕು. ಎಲ್ಲೂ ಕೂಡ ನಿಂತಂತೆ ನೀರು ನಿಲ್ಲುವ ಹಾಗೆ ಮಾಡಬಾರ್ದು, ನಿಲ್ಲದ ಹಾಗೆ ಮಾಡಬೇಕು. ನೀರು ನಿಲ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಲ್ಲಿ? ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಸೊಳ್ಳೆಗಳು ಉತ್ಪತ್ತಿಯಾಗಿ ಏನ್ ಮಾಡುತ್ತೆ? ಮನುಷ್ಯನಿಗೆ, ಪ್ರಾಣಿಗಳಿಗೆ ಕಚ್ಚುತ್ತೆ. ಕಚ್ಚೋದ್ರಿಂದ ಇಂತಹ ರೋಗಗಳು ಹರಡುತ್ತವೆ. ಇದು ಇನ್ನ ಮತ್ತೆ ಯಾವುದರಿಂದ ಹರಡುತ್ತದೆ? ನಾನು ಹೇಳಿದೆ ಸೊಳ್ಳೆಯಿಂದ ಹರಡುತ್ತೆ ಅಂತ. ಹಾಗಾದ್ರೆ ಎಲ್ಲಾ ಸೊಳ್ಳೆಯಿಂದ ಹರಡುತ್ತಾ? ಕೇಳೋ, ಎಲ್ಲಾ ಸೊಳ್ಳೆಯಿಂದ ಹರಡುತ್ತಾ ಇದೆ? ಯಾವ ಸೊಳ್ಳೆ ಹಾಗಾದ್ರೆ? ಅನಾಫಿಲಿಸ್ ಅಂತಕ್ಕಂಥ ಹೆಣ್ಣು ಸೊಳ್ಳೆ. ಯಾವ ಸೊಳ್ಳೆ? ಅನಾಫಿಲಿಸ್ ಅಂತಕ್ಕಂಥ ಹೆಣ್ಣು ಸೊಳ್ಳೆಯಿಂದ ಈ ಒಂದು ಮಲೇರಿಯಾ ರೋಗ ಅನಾಫಿಲಿಸ್ ಅಂತಕ್ಕಂಥ ಹೆಣ್ಣು ಸೊಳ್ಳೆಯ ಮೂಲಕ ಹರಡುತ್ತೆ. ಈ ಸೊಳ್ಳೆ ಏನ್ ಮಾಡುತ್ತೆ? ವ್ಯಕ್ತಿಗೆ ಕಚ್ಚುತ್ತೆ. ಕಚ್ಚಿ ಏನ್ ಮಾಡುತ್ತೆ? ರಕ್ತವನ್ನು ಹೀರಿಕೊಳ್ಳುತ್ತೆ. ಹೀರಿಕೊಂಡ ನಂತರ ಮತ್ತೆ ಬೇರೆ ವ್ಯಕ್ತಿಗೆ ಕಚ್ಚುತ್ತದೆ. ಆ ರಕ್ತ ಆ ಕ್ಷಣದಲ್ಲಿ ಬಿಡುತ್ತೆ. ಹೀಗೆ ಎಷ್ಟು ಜನಕ್ಕೆ ಅದು ಕಚ್ಚಿಕೊಳ್ತಾ ಹೋಗುತ್ತೋ ಎಲ್ಲಾ ವ್ಯಕ್ತಿಗಳಿಗೂ ಕೂಡ ಏನು ಬರುತ್ತೆ? ಈ ರೀತಿಯಾಗಿ ಹೆಣ್ಣು ಸೊಳ್ಳೆಯಿಂದ ಮಲೇರಿಯಾ ರೋಗ ಹರಡುತ್ತದೆ. ಇನ್ನ ರಕ್ತದಲ್ಲಿ ಇರ್ತಕ್ಕಂತಹ ಪ್ಲಾಸ್ಮೋಡಿಯಂ ರೋಗಾಣುಗಳು ಸೊಳ್ಳೆಯ ದೇಹದಲ್ಲಿ ದ್ವಿಗುಣ ಬರ್ತವೆ. ನೋಡಿ ಏನ್ ಮಾಡುತ್ತೆ? ವ್ಯಕ್ತಿಗೆ ಕಚ್ಚುತ್ತೆ. ಸೊಳ್ಳೆಯ ರಕ್ತದಲ್ಲಿ ಇರ್ತಕ್ಕಂಥ ಪ್ಲಾಸ್ಮೋಡಿಯಂ ಅಂತಕ್ಕಂಥ ರೋಗಾಣುಗಳು ಏನಾಗುತ್ತೆ? ದ್ವಿಗುಣಗೊಳ್ಳುತ್ತೆ. ಯಾವುದ್ರಲ್ಲಿ? ಸೊಳ್ಳೆ. ದ್ವಿಗುಣಗೊಂಡ ನಂತರ ಏನಾಗುತ್ತೆ? ಅದು ಕಚ್ಚಿದಂತಹ ವ್ಯಕ್ತಿಗೆ ಏನ್ ಮಾಡುತ್ತೆ? ಈ ರೋಗ ಹರಡ್ತಾ ಹೋಗುತ್ತೆ. ನಂತರ ಆರೋಗ್ಯವಂತನಿಗೂ ಕಚ್ಚಿದಾಗಲೂ ಕೂಡ ಆರೋಗ್ಯವಂತ ಏನಾಗ್ತಾರೆ? ಅನಾರೋಗ್ಯವಂತರಾಗಿ ಆರೋಗ್ಯವಂತನ ರಕ್ತಕ್ಕೆ ಪ್ಲಾಸ್ಮೋಡಿಯಂ ಅಂತಕ್ಕಂಥ ರೋಗ ತಿಳ್ಕೊಳ್ಳಿ. ಹೆಣ್ಣು ಸೊಳ್ಳೆ ಯಾವುದು? ಅನಾಫಿಲಿಸ್. ವೈರಸ್ ಯಾವುದು? ಪ್ಲಾಸ್ಮೋಡಿಯಂ. ಯಾವುದು? ಪ್ಲಾಸ್ಮೋಡಿಯಂ. ಸೇರಿಕೊಳ್ಳೋದ್ರ ಮೂಲಕ ಆರೋಗ್ಯವಂತ ವ್ಯಕ್ತಿ ಅನಾರೋಗ್ಯಕ್ಕೆ ಅವನು ತುತ್ತಾಗ್ತಾನೆ. ಅರ್ಥ ಆಯ್ತಾ ಇದು? ಯಾವ್ದ್ರಿಂದ? ಮೇನ್ ಆಗಿ ಸೊಳ್ಳೆ. ಮಲೇರಿಯಾ ರೋಗ ಸೊಳ್ಳೆಯಿಂದ. ಯಾವ ಸೊಳ್ಳೆ? ಆರೋಗ್ಯವಂತ ವ್ಯಕ್ತಿನ ಅದು ಕಚ್ಚಿತು ಅಂತ ಹೇಳಿದ್ರೆ ಏನಾಗುತ್ತೆ? ಆತನಿಂದ ಏನ್ ಮಾಡುತ್ತೆ? ರಕ್ತವನ್ನು ಹೀರಿಕೊಳ್ಳುತ್ತೆ. ತದನಂತರದಲ್ಲಿ ಸೊಳ್ಳೆಯ ಶರೀರದಲ್ಲಿ ಏನಾಗುತ್ತೆ? ಪ್ಲಾಸ್ಮೋಡಿಯಂ ಅಂತಕ್ಕಂತಹ
ಒತ್ತಡ ದ್ವಿಗುಣ ಬರ್ತದೆ. ಆ ಸೊಳ್ಳೆ ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚಿತು ಅಂತ ಹೇಳಿದ್ರೆ ಅದು ಏನಾಗುತ್ತೆ, ಅನಾರೋಗ್ಯಕ್ಕೆ ತುತ್ತಾಗ್ತಾ ಹೋಗ್ತಾರೆ. ಇನ್ನ ನಿಯಂತ್ರಣ ಮತ್ತೆ ಅವುಗಳಿಗಾಗಿ ಮುಂಜಾಗ್ರತಾ ಕ್ರಮಗಳು. ಅದಕ್ಕೆ ಹಾಗಾದ್ರೆ ನಾವು ಮಲೇರಿಯಾ ರೋಗದಿಂದ ಯಾವ ರೀತಿಯಾಗಿ ಪಾರ ಹರಡದಂತೆ ಯಾವುದು ಆಗಲೇ ಹೇಳಿದೆ ನಾವು ವಾಸಿಸುವಂತಹ ಪರಿಸರ ಹೇಗಿರ್ಬೇಕು, ಸ್ವಚ್ಛವಾಗಿ. ಅಂದ್ರೆ ಸೊಳ್ಳೆಗಳು ನಿಂತ ನೀರು, ಕೊಚ್ಚೆಗುಂಡಿ, ಬಚ್ಚಲಗುಂಡಿ ಮುಂತಾದ ಸ್ಥಳಗಳಿಂದ ಸೊಳ್ಳೆಗಳು ಬೆಳೆಯೋದ್ರಿಂದ ಆ ಪ್ರದೇಶದಲ್ಲಿ ಸೊಳ್ಳೆ ನಿರ್ಮೂಲನೆಗೆ ಏನ್ ಮಾಡಬೇಕು, ನಾವು ಕ್ರಿಮಿ ನಾಶಕವನ್ನ ಸಿಂಪಡಣೆ. ಒಂದು ವೇಳೆ ನೀರು ನಿಂತಿತ್ತು ಅಂತ ಹೇಳಿದ್ರು ಕೂಡ ಏನ್ ಮಾಡಬೇಕು, ಅಲ್ಲಿ ಏನ್ ಮಾಡಬೇಕು, ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡಿದ್ದೆ. ಆದಲ್ಲಿ ಸೊಳ್ಳೆಗಳು ಏನ್ ಮಾಡ್ತಾರೆ, ಒಂದೇ. ಎರಡನೇದು ಕ್ರಿಮಿನಾಶಕಗಳನ್ನ ಮನೆಗಳ ಸುತ್ತಮುತ್ತ ಕ್ರಿಮಿನಾಶಕಗಳನ್ನ ಮನೆಯ ಸುತ್ತಮುತ್ತಲೂ ಕೂಡ ಸೊಳ್ಳೆ ಬಾರದ ರೀತಿಯಲ್ಲಿ ಏನ್ ಮಾಡಬೇಕು. ರಾತ್ರಿ ಮಲಗುವಾಗ ಸೊಳ್ಳೆ ಪರ್ದೆಗಳನ್ನ ಕಟ್ಕೊಂಡು ಮಲಗಬಹುದು. ರಾತ್ರಿ ಹಲವಾರು ಜನ ಸೊಳ್ಳೆ ಪರ್ದೆಗಳನ್ನ ಬಳಸ್ತಿರಲ್ಲ. ಯಾವುದಕ್ಕೋಸ್ಕರ, ಸೊಳ್ಳೆ ಪರ್ದೆಗಳ ಕಾಟ ತಪ್ಪಿಸ್ಕೊಳ್ಳಿಕ್ಕೆ ನಾವೇನ್ ಮಾಡ್ಬೇಕು, ಸೊಳ್ಳೆ ಪರ್ದೆಗಳನ್ನ ರಾತ್ರಿ ಮಲಗುವಾಗ ಅದರ ಮಾಡಬೇಕು. ನಂತರ ಕಿಟಕಿ ಮತ್ತೆ ಬಾಗಿಲುಗಳಿಗೆ ಸೊಳ್ಳೆ ದೂರದ ಜಾಲನ್ನು ಹಾಕಿಸಿ, ಸೊಳ್ಳೆ ಬರದ ರೀತಿಯಲ್ಲಿ ಜಾಲನ್ನು ಹಾಕಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದೇ ಆದಲ್ಲಿ ನಾವು ಮಲೇರಿಯಾ ರೋಗದಿಂದ ಮುಕ್ತರಾಗಬಹುದು. ಏನು ಪರಿಹಾರ ಇದಕ್ಕೆ? ಮಲೇರಿಯಾ ರೋಗದಿಂದ ಪರಿಹಾರ ಏನು? ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು. ಒಂದು ವೇಳೆ ನೀರು ನಿಲ್ತಿತ್ತು ಅಂತ ಹೇಳಿದ್ರೆ ಏನ್ ಮಾಡಬೇಕು, ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಬೇಕು. ನಮ್ಮ ಮನೆಯ ಸುತ್ತಲೂ ಕೂಡ ಏನ್ ಮಾಡಬೇಕು, ಕ್ರಿಮಿನಾಶಕ ಸ್ವಚ್ಛವಾಗಿಟ್ಕೋಬೇಕು. ಕ್ರಿಮಿನಾಶಕಗಳನ್ನ ಆಗಾಗ ಸಿಂಪಡಣೆ ಮಾಡ್ತಾ ಇರಬೇಕು. ನಂತರ ರಾತ್ರಿ ಮಲಗುವಾಗ ಸೊಳ್ಳೆ ಪರದೆಯನ್ನ ಕಟ್ಕೊಂಡು ಹಾಗೇನೆ ಕಿಟಕಿ ಮತ್ತು ಬಾಗಿಲಿಗೆ ಸೊಳ್ಳೆ ದೂರದ ಜಾಲರಿಗಿದೆ ಅಲ್ವಾ, ಅವುಗಳನ್ನ ಹಾಕಿಸಿದ್ರೆ ನಾವು ಮಲೇರಿಯಾ ರೋಗದಿಂದ ನಾವು ದೂರ ಇರಬಹುದು. ಇದು ಒಂದೇ. ಎರಡನೇದು ಅಂದ್ರೆ ಕಾಲರಾ ರೋಗ. ಯಾವುದು? ಕಾಲರಾ ರೋಗವು ಕೂಡ ಒಂದು ಸಾಂಕ್ರಾಮಿಕ. ಕಾಲರಾ ರೋಗ ಕೂಡ ಯಾವ ರೋಗ? ಸಾಂಕ್ರಾಮಿಕ ರೋಗ. ಇದು ಸಾಮಾನ್ಯವಾಗಿ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಬರುತ್ತೆ. ಮೇದಿಂದ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಹರಡ್ತಕ್ಕಂತಹ ಒಂದು ರೋಗ. ಯಾವುದು? ಕಾಲರಾ ರೋಗ. ಮಲೇರಿಯಾ ರೋಗ ಅನಾಫಿಲಿಸ್ ಅಂತಕ್ಕಂಥ ಹೆಣ್ಣು ಸೊಳ್ಳೆಯಿಂದ ಹರಡ್ತದೆ. ಅದೇ ರೀತಿಯಾಗಿ ಕಾಲರಾ ರೋಗವು ಕೂಡ ವಿಬ್ರಿಯೋ ಕಾಲರಿ ಅಂತಕ್ಕಂಥ, ಯಾವುದು? ವಿಬ್ರಿಯೋ ಕಾಲರಾ ಅಂತಕ್ಕಂಥ ಒಂದು ರೋಗಾಣುವಿನಿಂದ ವಿಬ್ರಿಯೋ ಕಾಲರಾ ರೋಗ. ಕಾಲರಾ ರೋಗ ವಿಬ್ರಿಯೋ ಕಾಲರಾ ಅಂತಕ್ಕಂತಹ ರೋಗಾಣುವಿನಿಂದ ಹರಡ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗ. ಯಾವುದು? ಕಾಲರಾ ರೋಗ. ನೆನಪಿರಲಿ, ವಿಬ್ರಿಯೋ ಕಾಲರಿ ಅಂತಕ್ಕಂತಹ ರೋಗಾಣುವಿನಿಂದ ಹರಡುವಂತಹ ರೋಗ ಯಾವುದು? ಅನಾಫಿಲಿಸ್ ಸೊಳ್ಳೆಯಿಂದ ಹರಡುವಂತ ರೋಗ ಯಾವುದು? ಮಲೇರಿಯಾ ರೋಗವು ಯಾವುದರಿಂದ ಹರಡುತ್ತದೆ? ಯಾವುದರಿಂದ ಹರಡುತ್ತೆ? ಅನಾಫಿಲಿಸ್ ಅಲ್ವಾ? ಅದರಲ್ಲಿ ಹೇಳಿದ್ರೆ ಪ್ಲಾಸ್ಮೋಡಿಯಂ ಅಂತಕ್ಕಂಥ ದ್ರಾವಣ ಏನಾಗುತ್ತೆ,
ಹೇಗೆ ಬರುತ್ತಪ್ಪ ಅಂತ ಹೇಳಿದ್ರೆ ನೋಡಿ, ನೊಣಗಳು ಕಾಲರಾದ ಅತಿ ಭಯಂಕರ ವಾಹಕಗಳು. ಇಲ್ಲಿ ಯಾವ್ದಿಂದ ಬರ್ತಿದ್ದು ನೊಣ, ಅದು ಸೊಳ್ಳೆಯಿಂದ ಬಂತು. ಇದು ಯಾವ್ದಿಂದ ಬರುತ್ತೆ? ನೊಣಗಳು ಒಂದೇ ಹತ್ರ ಇರುತ್ತಾ? ಎಂತೆಂತ ಸ್ಥಳಗಳಲ್ಲಿ ನೊಣಗಳು ಬಂತ ಗೊತ್ತಿದೆ. ಎಲ್ಲೆಲ್ಲಿ ಜಾಸ್ತಿ ಕೂರುತ್ತೆ ಗೊತ್ತಿದೆ ಇಲ್ಲ? ಎಲ್ಲಿ ಕೂರುತ್ತೆ? ಒಳ್ಳೆ ಜಾಗ ಕೂರುತ್ತೆ ನೊಣಗಳು, ಕೂರಲ್ವಾ? ಕಲುಷಿತವಾದಂತ ಆಹಾರ, ಕಲುಷಿತವಾದಂತ ನೀರಿನ ಮೇಲೆ ಹೆಚ್ಚು ನೋಡಿ. ಏನಾದ್ರು ಮಾಡಿ ಉಗುಳಿ ನೀವು ಅದ್ರ ಮೇಲೆ ಕೂತು, ಕಕ್ಕ ಅದ್ರ ಮೇಲೆ ಕೂತು, ಕಲುಷಿತವಾಗಿರ್ತದೆ ಯಾವುದೇ ಪದಾರ್ಥ ನಗೋದಲ್ಲ ಅಲ್ವಾ? ಲಕ್ಷಣಗಳು ಏನು? ಕಾಲರಾ ರೋಗದ ಲಕ್ಷಣಗಳು ಏನು ಅಂತ ಹೇಳಿದ್ರೆ ಪದೇ ಪದೇ ವಾಂತಿ ಭೇದಿ ಆಗುತ್ತೆ. ಯಾವುದರಿಂದ? ಕಾಲರಾ ರೋಗದಿಂದ ಏನಾಗುತ್ತೆ ಲಕ್ಷಣಗಳು? ಪದೇ ಪದೇ ವಾಂತಿ ಭೇದಿ ಆಗುತ್ತೆ. ಭೇದಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಹೇಗಿರುತ್ತೆ ಭೇದಿ? ಗಟ್ಟಿ ಇರುತ್ತಾ? ಇಲ್ಲ, ತೆಳುವಾಗಿರ್ತದೆ. ಹೇಗೆ? ಅಕ್ಕಿ ತೊಳೆದ ನೀರಿನಂತೆ. ಅಕ್ಕಿ ತೊಳೆದ ನೀರಿನಂತೆ ಏನಾಗುತ್ತೆ? ಭೇದಿ. ಅಕ್ಕಿ ತೊಳೆದ ನೀರು ಬಂತ ಇದೆ ಹೆಣ್ಮಕ್ಳೆ, ಅಕ್ಕಿ ತೊಳೆದು ಅಲ್ವಾ? ಅಕ್ಕಿ ತೊಳೆದ ನೀರು ಗಟ್ಟಿ ಇರುತ್ತಾ? ಇಲ್ಲ, ತೆಳುವಾಗಿ. ಅಕ್ಕಿ ತೊಳೆದ ನೀರಿನಂತೆ ದಿನಕ್ಕೆ 30 ರಿಂದ 40 ಬಾರಿ ಭೇದಿ ಆಗುತ್ತೆ. ಎಷ್ಟು ಬಾರಿ ಆಗುತ್ತೆ? 30 ರಿಂದ 40 ಬಾರಿ. ಏನಿಲ್ಲ, ಅಜ್ಜಿ ಡಾಕ್ಟರ್ ಹತ್ರ ಹೋದ, ಕೇಳಿ ಡಾಕ್ಟರ್ ಹೋಗಿ ಕೇಳಿ, ಅಜ್ಜಿ ಏನಾಗ್ತದೆ? ಭೇದಿ ಆಗ್ತಾ ಇದೆ. ಭೇದಿ ಗಟ್ಟಿ ಆಗ್ತಾ ಇತ್ತ, ತೆಳು ಆಗ್ತಾ ಇತ್ತ? ಅದು ಇಲ್ಲ. ಮತ್ತೆ ಹೆಂಗ ಆಗ್ತಾ ಇದೆ? ತೆಳ್ಳಗಾಗುತ್ತ. ಏನ್ ಹೇಳುವಪ್ಪ? ತೊಳೆದ ಕೈ ಆರಂಗಿಲ್ಲ, ತೊಳೆದ ಕೈ ಆರಂಗಿಲ್ಲ, ಹಂಗ ಆಗ್ತಾ ಇತ್ತು ಯಪ್ಪ. ಅರ್ಥ ಆಯ್ತು? 30 ರಿಂದ 40 ಬಾರಿ. ಅಂದ್ರೆ ಅಕ್ಕಿ ತೊಳೆದಿನಿ ಅಂತ ಡಾಕ್ಟರ್ ಹತ್ರ ಹೇಳ್ತಾಳ ಅಜ್ಜಿ, ಏನಂತ? ತೊಳೆದ ನೀರು ತೊಳೆದ ಕೈ ಆರಂಗಿಲ್ಲ ಅಂತ ಹೇಳಿದ್ರೆ ಏನು ಅರ್ಥ? ಪದೇ 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 ಆಗ್ತಾ ಇತ್ತು ಭೇದಿ ಅಂತ ಹೇಳಿ. ಅರ್ಥ ಆಯ್ತನಪ್ಪ? ಭೇದಿ ಆಗುತ್ತೆ. ಭೇದಿ ಯಾವ ರೀತಿ ಇರುತ್ತೆ? ಅಕ್ಕಿ ತೊಳೆದ ನೀರಿನಂತಿರುತ್ತೆ. ದಿನಕ್ಕೆ ಎಷ್ಟು? 30 ರಿಂದ 40 ಪರಿಸ್ಥಿತಿ ಏನಾಗಿರುತ್ತೆ? ಮನುಷ್ಯ ಸುಸ್ತಾಗುವುದು ಯಾವುದರಿಂದ? ವಾಮಿಟ್ ಮಾಡುವುದರಿಂದ. ಒಂದು, ಇನ್ನೊಂದು ಭೇದಿ ಮಾಡುವುದು. ವಾಂತಿ ಮತ್ತೆ ಭೇದಿ ಹೆಚ್ಚಾಯ್ತು ಅಂದ್ರೆ ಮನುಷ್ಯ ಏನಾಗ್ತಾನೆ? ಏನಾಗ್ತಾನೆ? ನಿತ್ರಾಣಗೊಳ್ತಾನೆ. ಇನ್ನ ದೇಹದಲ್ಲಿನ ನೀರಿನ ಅಂಶ ಬೇಗ ನಷ್ಟವಾಗೋದ್ರಿಂದ ರೋಗಿ ಏನಾಗ್ತಾನೆ? ನಿತ್ರಾಣ ಆಗ್ತಾನೆ. ಮೈ ಕೈ ಸಣ್ಣಗಾಗ್ತವೆ, ತಣ್ಣಗಾಗ್ತವೆ. ಇನ್ನ ರಕ್ತದೊತ್ತಡ ಕಡಿಮೆ ಆಗಿ ಹೊಟ್ಟೆ ನೋವು, ಲಕ್ಷಣಗಳು. 30 ರಿಂದ 40 ಬಾರಿ ಭೇದಿ ಆಗ್ತದೆ. ನೀರಿನ ಅಂಶ ಕಡಿಮೆ ಆಗುತ್ತೆ, ಭೇದಿ ಹೋಗುತ್ತೆ ಅಲ್ವಾ? ಭೇದಿ ನೀರು ಹೋತಂದ್ರೆ ದೇಹದ ಶರೀರದ ನೀರಿನ ಅಂಶ ಇರುತ್ತಾ? ಅವಾಗ ನಿತ್ರಾಣ ಮತ್ತು ಸುಸ್ತಾಗುತ್ತೆ. ಏನಾಗ್ತಾರೆ? ಸುಸ್ತಾಗ್ತದೆ. ರಕ್ತದ ಒತ್ತಡ ಕಡಿಮೆ ಆಗುತ್ತೆ. ರಕ್ತದೊತ್ತಡ ಕಡಿಮೆ ಆಗಿದೆ. ಸರಿಯಾದ ಚಿಕಿತ್ಸೆ ನಾವು ಪಡೆಯದೇ ಇದ್ದಲ್ಲಿ ಏನಾಗುತ್ತೆ ಮಕ್ಕಳೇ? ಸಾಯುವುದು ಕೂಡ. ಏನಾಗ್ತಾನೆ? ಮನುಷ್ಯ ಸಾಯ. ಅಂದ್ರೆ ಹಾಗಾದ್ರೆ ಹರಡುವಿಕೆ ವಿಧಾನಗಳನ್ನು ಆಗ ಹೇಳಿದ್ರು ನಾವು. ನೊಣಗಳು ಮುಖ್ಯ ವಾಹಕಗಳು ಅಂತ ಹೇಳ್ಬಿಟ್ಟು. ಯಾವುದರಿಂದ ಬರುತ್ತೆ? ಕಲುಷಿತ ಆಹಾರದಿಂದ ಬರುತ್ತೆ, ಕಲುಷಿತ ನೀರಿನಿಂದ ಬರುತ್ತೆ. ಯಾವ ರೋಗ? ಕಾಲರ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಏನ್ ಮಾಡ್ಬೇಕು ಮಕ್ಕಳೇ? ನಾವು ತಯಾರಿಸಿದಂತ ಆಹಾರವನ್ನ ಮುಚ್ಚಿಡಬೇಕು. ಬಿಸಿ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾಕೆ ಹೇಳ್ತೀವಿ? ತೆರೆದ ಬೀದಿಯಲ್ಲಿ ಇರ್ತಕ್ಕಂಥ ತಿಂಡಿಗಳನ್ನ ತಿನ್ನಬಾರದು. ಏಕೆ ಓದಿದ್ದೀರ ಅಲ್ವಾ? ಹಾಗಾದ್ರೆ ಹರಡುವಿಕೆ ವಿಧಾನ ಅಂತ ಹೇಳಿದ್ರೆ ಯಾಕಂದ್ರೆ ನೊಣಗಳು, ನುಷಿ, ಸೊಳ್ಳೆ, ಜಿರಳೆ ಮುಂತಾದವು ಕಲುಷಿತ ನೀರು ಮರಗಳ ಮೇಲೆ ಕುಳಿತು ನಂತರ ತೆರೆದ ಆಹಾರ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳೋದ್ರಿಂದ ರೋಗ ಹರಡುತ್ತದೆ. ನುಷಿ ಇರುವುದು, ಜಿರಳೆ ಇರುವುದು, ನೊಣಗಳು ಅಂದ್ರೆ ಇದರೆಲ್ಲದರಲ್ಲೂ ಪ್ರಮುಖವಾಗಿರ್ತಕ್ಕಂಥದ್ದು ಬೇಗ ರೋಗವನ್ನು ಹರಡುವಂಥದ್ದು ಯಾವುದಪ್ಪ ಅಂದ್ರೆ ಸೊಳ್ಳೆ. ಕಲುಷಿತ ನೀರು, ಕಲುಷಿತ ಆಹಾರದ ಮೇಲ್ಗಡೆ ಹೋಗ್ತಾ ಕೂರ್ತಾವ, ಅದೇನಾಗ್ತವೆ?
ಒಳ್ಳೆಯ ಆಹಾರದ ಮೇಲೆ ನೀರಿನ ಮೇಲೆ ಕೂತಾಗ ಅವು ರೋಗಗಳು ಕಾಣುತ್ತದೆ. ಯಾವುದರಿಂದ ವಿಬ್ರಿಯೋ ಕಾಲದ ರೋಗ ಆಗೋದ್ರಿಂದ ಈ ರೋಗಗಳು ಹರಡುತ್ತದೆ. ಇನ್ನ ಮುಂಜಾಗ್ರತಾ ಕ್ರಮಗಳೇನು? ಮುಂಜಾಗ್ರತಾ ಕ್ರಮಗಳೇನಪ್ಪ ಅಂತ ಹೇಳಿದ್ರೆ, ರೋಗಿಯ ಮಲ ಮೂತ್ರ ವಾಂತಿಗಳನ್ನ ಕ್ರಿಸ್ಟಾಲ್ ದ್ರಾವಣ ಹಾಕಿರೋ ನೀರಿನಲ್ಲಿ ಹಾಕಿ 1-1.5 ಗಂಟೆ ನಂತರ ಅದನ್ನ ತೊಳಿಬೇಕು ಅಥವಾ ಸುಡುಬೇಕು. ಯಾವ ವ್ಯಕ್ತಿಗೆ ಕಾಲರ 30-40 ಬಾರಿ ಅವರು ಹೋಗಿ ಬಿಚ್ಚಿ ಕೂಡಕ್ಕಾಗಲ್ಲ. ಎಲ್ಲಾಗುತ್ತೆ, ಉಟ್ಟ ಬಟ್ಟೆಯಲ್ಲಿ ಭೀತಿ ಆಗಿರುತ್ತೆ ಸಾಮಾನ್ಯವಾಗಿ ನೋಡಿ. ಅವಾಗ ಏನ್ ಮಾಡ್ಬೇಕು, ಅದನ್ನ ಕ್ರಿಸ್ಟಾಲ್ ದ್ರಾವಣವಾಗಿ ತೊಳಿಬೇಕು ಅಥವಾ ಆ ವಸ್ತುವನ್ನ ಏನ್ ಮಾಡ್ಬೇಕು, ಸುಡಬೇಕು. ಬಯಲಿಗೆ ಹಾಕಿದ್ರೆ ಮತ್ತೇನಾಗುತ್ತದು, ಸೊಳ್ಳೆಗಳು ಅವುಗಳ ಮೇಲೆ ಕೂರ್ತದೆ, ಮತ್ತೆ ಇದು ರೋಗ ಹೆಚ್ಚಾಗಿ ಹರಡುತ್ತೆ. ಅವಾಗ ಏನ್ ಮಾಡ್ಬೇಕು, ನಾವು ಅದನ್ನ ಸುಡಬೇಕು ಅಥವಾ ದ್ರಾವಣವನ್ನ ಹಾಕಿ ಅದನ್ನ ತೊಳಿತಕ್ಕಂಥ. ಇನ್ನ ರೋಗಿಯ ಬಟ್ಟೆಗಳನ್ನ ಕ್ರಿಸ್ಟಾಲ್ ದ್ರಾವಣದಲ್ಲಿ ಅದ್ದಿ 1 ಗಂಟೆ ನಂತರ ಬಿಸಿ ನೀರಲ್ಲಿ ಕುದಿಸಿ ಅದನ್ನ ಸೋಪಿನಿಂದ ಒಗೆಸಿ ಮತ್ತೆ ಉಪಯೋಗ. ಕ್ರಿಸ್ಟಾಲ್ ದ್ರಾವಣದಲ್ಲಿ ಅದ್ದಿ ಅದನ್ನೇನ್ ಮಾಡಬೇಕು, ಬಟ್ಟೆಗಳನ್ನ ಬಿಸಿ ನೀರಿನಲ್ಲಿ ಅದನ್ನ ಅದ್ದಿ ಒಣಗಿಸಿ ನಂತರ ಅವುಗಳನ್ನ ಬಳಸಿದ್ದೇ ಆದಲ್ಲಿ ನಾವು ಕಾಲರ ರೋಗವನ್ನ ತಡೆಯಬಹುದು. ಇನ್ನು ಮೂರನೇದೇನಪ್ಪ ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ ನಿಂಬೆರಸದ ನೀರು ಮಜ್ಜಿಗೆ ಎಳೆನೀರುಗಳನ್ನ ಹೆಚ್ಚಾಗಿ ರೋಗಿಗಳು ಅವಾಗ ಏನಾಗುತ್ತೆ, ಅವರಲ್ಲಿ ನೀರಿನ ಅಂಶ ಏನಾಗಿದೆ ಕಡಿಮೆ ಆಗಿರುತ್ತೆ. ಆ ವ್ಯಕ್ತಿಗೆ ಅತಿಯಾಗಿ ಬೇದಿ ಇತ್ತು ಅಂತ ಹೇಳಿ ಏನ್ ಮಾಡಬೇಕು, ನಿಂಬೆರಸ ಕೊಡಬೇಕು, ORS ಕೊಡ್ತಾರೆ, ಎಳೆನೀರನ್ನ ಕೊಡಬೇಕು. ಅವಾಗ ಏನಾಗುತ್ತೆ, ಸ್ವಲ್ಪ ಅದರಿಗೆ ಬರುತ್ತೆ. ಇನ್ನು 4, ಈ ರೋಗದ ಲಕ್ಷಣಗಳು ಕಂಡ ತಕ್ಷಣ ಏನ್ ಮಾಡಬೇಕು, ರೋಗಿಯನ್ನ ವೈದ್ಯರ ಬಳಿ ಕರ್ಕೊಂಡು ಹೋಗಿ ಅವರನ್ನ ಚಿಕಿತ್ಸೆ ಕೊಡಿಸಿದ್ದೆ ಆದಲ್ಲಿ ಆ ಮನುಷ್ಯ ಮಾಡ್ತಾನೆ, ಬದುಕುವಂತಹ ಚಾನ್ಸಸ್ ಇರುತ್ತೆ. ಇಲ್ಲ ಅಂತ ಏನಾಗುತ್ತೆ, ಇಷ್ಟು ಇವತ್ತಿನ ಅವಧಿಯಲ್ಲಿ ಮತ್ತೆ ನಾವು ಮಲೇರಿಯಾ ಮತ್ತೆ ಕಾಲರ, ಇನ್ನು ಉಳಿದಂತೆ ಇನ್ನೂ 3 ರೋಗಗಳು ಯಾವುದು, ಕ್ಷಯ, ವಿಷಮ ಶೀತ ಜ್ವರ ಮತ್ತೆ ಇನ್ಫ್ಲೂಯೆನ್ಸಾ ಅಂತಕ್ಕಂಥ 3 ಕಾಲರ ರೋಗದ ಮುಂದಿನ ಅವಧಿಯಲ್ಲಿ ನಾವು ಗೊತ್ತಾಯ್ತಾ, ಯಾವುದು